ಕೇಳು ಅಂದ್ರು. ಸ್ವಾಮಿ ಏನಿಲ್ಲ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದು ಅಂದ. ಪ್ರೊಫೆಸರ್ಗೆ ಲಕ್ಕ ಹೊಡೆದಂಗೆ ಆಗ್ಬಿಡ್ತು ಕುಂತುತ್ತ. ಇದ್ಯಾವ ಸೀಮೆ ಪ್ರಾಣಿಯೋ ಕಾಣಲ್ಲಪ್ಪ, ಏನ ಹಿಂಗ್ ಕೇಳ್ಬಿಟ್ಟೆ ಅಂದ್ರು. ನೀನೇ ಅಂದಲ್ಲಪ್ಪ ಹೆಂಗಾರ ಕೇಳು ಅಂತ ಹೇಳು ಅಂದ. 10 ನಿಮಿಷ ಟೈಮ್ ಕೊಡು ಹೇಳ್ಬಿಡ್ತೀನಿ ಅಂದ್ರು. 10 ನಿಮಿಷ ಯಾಕೆ ರಾಮನಗರಕ್ಕೆ ಹೋಗಂತ ಹೇಳು ಮನಿ ಕತ್ತೀನಿ ತ್ವರಿಕ ಮನಿ ಕಂಡೇ ಬಿಟ್ಟ. ಮೊಬೈಲ್ ತಗೊಂಡು ಹುಡುಕ್ತಾರೆ ಯೂಟ್ಯೂಬ್ ಗೂಗಲ್ ಎಲ್ಲೂ ಸಿಕ್ಕೊಲ್ತು ಪ್ರಾಣಿ. ಕೊನೆಗೆ ಅವ್ರೇನ್ ಮಾಡಿದ್ರು, ಮೆಲ್ಲಕ್ ತಲೆ ಬಕ್ಕೊಂಡು ಇವ್ರಿಗಿಂತ ಜಾಸ್ತಿ ಓದೋನೊಬ್ಬಿದ್ದ ಅವ್ರ ಫ್ರೆಂಡ್. ಅವನು ಫೋನ್ ಮಾಡಿದ್ರು, ಹಲೋ 20 ತಲೆ ಯಾರಿಗಿದ್ದದೋ ಅಂದ್ರು. ಅವನಂದ ಇರುವುದೊಂದು ತಲೆಯೇ ಕೆಟ್ಟೋಗದೆ ಮಡ್ಗಪ್ಪ ಫೋನ್ ಇಷ್ಟೊತ್ತಿಗೆ ಯಾಕೆ ಮಾಡಿದ್ದಿ, ನಂಗೆ ತಲೆ ಕೆಟ್ಟೋಗಿ ಕೂತದೆ. ಉತ್ತರ ಗೊತ್ತಿಲ್ಲ. ಪ್ರೊಫೆಸರ್ ಕಿಟಕಿ ಕಟ್ತಾರೆ ಈಗ ಕೂತ್ಕೊಬಿಟ್ಟಾರೆ, ವಯ್ಯ ಬಿಡ್ತಿಲ್ಲ. ಹೇಳಿ ಸ್ವಾಮಿ ಅವ್ರು ಗೊತ್ತಿಲ್ಲ ಕಣೋ ಅಂದ್ರು. ಗೊತ್ತಿಲ್ಲ ಅನ್ಬಿಟ್ರ ಅದಪ್ಪ ನೀನ್ ಅಂದಿದ್ದಲ್ಲ, ನೀ ಕೇಳು ಪ್ರಶ್ನೆಗೆ ಉತ್ತರ ಕೊಡು ಬರ್ದ್ರೆ 1,000 ರೂಪಾಯಿ ಕೊಡ್ತೀನಿ ಅಂತ. ಕೊಟ್ಬಿಡಪ್ಪ ಅಂದ ಅವನು. ಏನ್ ಮಾಡುದು, ಸುತ್ತ ಬೇರೆ ಜನ ಕೂತವ್ರೆ. 1,000 ಕೈ ಕೊಟ್ಬಿಟ್ರು. ಪ್ರೊಫೆಸರ್ ಅಂದ್ರು, ಈಗ ನಾನ್ ಕೇಳ್ತೀನಿ ಪ್ರಶ್ನೆ ಅಂದ್ರು. ಕೇಳಪ್ಪ ಧರ್ಮ ಅಲ್ವೇ, ನಾ ಕೇಳಿದ್ಮೇಲೆ ನೀನು ಕೇಳ್ಬೇಕು ಅಂದ. ಅದೇ ಪ್ರಶ್ನೆ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದ ಹೇಳು ಅಂದ್ರು. ನಂಗೂ ಗೊತ್ತಿಲ್ಲಕ್ಕಂತ 100 ರೂಪಾಯಿ ವಾಪಸ್ ಕೊಟ್ಬಿಟ್ಟು. ಸ್ವಾಮಿ ಇನ್ನೊಂದು ಕೇಳನೆ.